ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 24-25 ವಾಕ್ಯ. ಐಸಾಯ ಚಾಪ್ಟರ್ 14 ವರ್ಸ್ 24 ಆನ್ವರ್ಡ್ಸ್. ಸೇನಾಧೀಶ್ವರನಾದ ಯೆಹೋವನು ಆಣೆಯಿಟ್ಟು ಹೇಳುವುದೇನೆಂದರೆ, ನಾನು ಸಂಕಲ್ಪಿಸಿದ್ದೇ ನೆರವೇರುವುದು, ಉದ್ದೇಶಿಸಿದ್ದೇ ನಿಲ್ಲುವುದು ಖಂಡಿತ. ಹಲ್ಲೆಲೂಯಾ. ನೋಡಿ, ಮೊದಲನೆಯದಾಗಿ ಈ ವಾಕ್ಯವನ್ನು ನಾವು ನೋಡುವಾಗ, ಆಮೇಲೆ ಕೆಳಗಡೆ ಬರುವ ವಾಕ್ಯಗಳನ್ನು ನೋಡುವಾಗ, ದೇವರು ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿ ಖಂಡಿತವಾಗಿಯೂ ಆತನು ಉದ್ದೇಶ ಮಾಡಿದ್ದನ್ನು ಯಾವ ರೀತಿಯಾಗಿ ನೆರವೇರಿಸುವ ದೇವರಾಗಿದ್ದಾರೆ. ಆತನು ಉದ್ದೇಶಿಸಿದ ಕಾರ್ಯ, ಪ್ಲ್ಯಾನ್ ಮಾಡಿದ ಕಾರ್ಯ, ಅವರು ಯೋಜನೆ ಮಾಡಿದ ಕಾರ್ಯ, ಅವರು ಏನು ಮಾಡಬೇಕೆಂಬುದಾಗಿ ಸಂಕಲ್ಪಿಸಿದರೋ ಆ ಕಾರ್ಯ ಅದು ನೆರವೇರಿಸಿಯೇ ನೆರವೇರಿಸುತ್ತಾರೆ. ಅದುವೇ ನಿಲ್ಲುತ್ತದೆ, ಅದವೇ ನೆರವೇರುತ್ತದೆ, ನಡೆಯುತ್ತದೆ ಎಂಬುದಾಗಿ ಹಲ್ಲೆಲೂಯಾ ನಾವು ನಂಬಬೇಕು. ಅದರಲ್ಲಿ ಸ್ಥಿರರಾಗಿರಬೇಕು. ಹಲ್ಲೆಲೂಯಾ. ಅದನ್ನು ಬಿಟ್ಟು ಬೇರೆ ಯಾವುದೂ ನಡೆಯುವುದಿಲ್ಲ. ಹಲ್ಲೆಲೂಯಾ. ನಮಗೆ ಆರಂಭದಲ್ಲಿಯೂ ಅಥವಾ ನಾವು ಹಾದು ಹೋಗುತ್ತಾ ಇರುವ ದಾರಿ, ನಮ್ಮ ಜೀವನದ ಪ್ರಯಾಣದಲ್ಲಿ ಬರುವಂತಹ ಕಷ್ಟಗಳು, ಅಡಚಣೆಗಳು, ಸೋಲುಗಳು ಅಥವಾ ಚಾಲೆಂಜ್, ಸವಾಲುಗಳನ್ನು ನೋಡುವಾಗ ನಾವು ಅಂದುಕೊಳ್ಳುತ್ತೇವೆ, ಒಂದು ವೇಳೆ ದೇವರ ಪ್ಲ್ಯಾನ್ ಏನಿದೆ, ದೇವರ ಉದ್ದೇಶ ಏನಪ್ಪ, ದೇವರು ಯಾಕೆ ಈ ರೀತಿಯಾಗಿ ಈ ಮಾರ್ಗದಲ್ಲಿ ನನ್ನನ್ನು ಈ ರೀತಿ ನಡೆಸುತ್ತಾ ಇದ್ದಾರೆ ಎಂಬುದಾಗಿ ನಾವು ಅನೇಕ ಸಾರಿ ನಾವು ಸಂದೇಹ ಪಡಬಹುದು, ಭಯ ಪಡಬಹುದು, ಅಥವಾ ಪ್ರಶ್ನೆ ಉಳ್ಳವರಾಗಿರಬಹುದು. ಈ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಾ ಇರಬಹುದು. ಸಮ್ಟೈಮ್ಸ್ ದ ಕ್ವೆಶ್ಚನ್ಸ್ ಕಮ್ ಆ್ಯಂಡ್ ಹಾಂಟ್ ಅಸ್. ಆ ಪ್ರಶ್ನೆಗಳಿಗೆ ಉತ್ತರನೇ ಸಿಗದೇ ಇರುತ್ತದೆ. ಆದರೆ ನಾವು ದೇವರು ಇವತ್ತು ಈ ವಾಕ್ಯದ ಮುಖಾಂತರ ಖಚಿತವಾಗಿ ಹಿ ವಾಂಟ್ಸ್ ಟು ಹಲ್ಲೆಲೂಯಾ ಕನ್ಫರ್ಮ್, ಹಲ್ಲೆಲೂಯಾ ಮಾಡಿ ಹೇಳುವ ಕಾರ್ಯ ಏನು, ದೇವರು ಏನು ಇಂಟೆನ್ಷನ್, ವಾಟ್ ಗಾಡ್ ಹ್ಯಾಸ್ ಇಂಟೆಂಡೆಡ್ ಆರ್ ಗಾಡ್ ಹ್ಯಾಸ್ ಪ್ಲ್ಯಾನ್ಡ್, ಓನ್ಲಿ ದ್ಯಾಟ್ ವಿಲ್ ಹ್ಯಾಪನ್. ಹಲ್ಲೆಲೂಯಾ. ಇದು ಗೊತ್ತಾದ ಮೇಲೆ ನಮಗೆ ಎಷ್ಟೋ ನೆಮ್ಮದಿ, ಎಷ್ಟೋ ಸಂತೋಷ. ದೇವರ ಇಂಟೆನ್ಷನ್ ಏನು, ದೇವರ ಪ್ಲ್ಯಾನ್, ಉದ್ದೇಶ ಏನು, ದೇವರ ಸಂಕಲ್ಪ ಏನು, ಒಳ್ಳೆ ಭವಿಷ್ಯ, ಸಮಾಧಾನಕರವಾದ ಜೀವನ. ಹಲ್ಲೆಲೂಯಾ. ಕಷ್ಟದಲ್ಲಿಯೂ ಸಮಾಧಾನ, ಹಲ್ಲೆಲೂಯಾ. ಹೋರಾಟದಲ್ಲಿಯೂ ಸಮಾಧಾನ, ಕೊನೆಯಲ್ಲಿ ಜಯ. ಹಲ್ಲೆಲೂಯಾ. ನಾವು ಏನು ಪ್ರಾರ್ಥಿಸುತ್ತೇವೋ ಅದಕ್ಕೆ ಹೆಚ್ಚಾಗಿ, ಅಧಿಕವಾಗಿಯೇ ದೇವರು ನಮಗೆ ಸಂಕಲ್ಪಿಸಿದ ಸಂಕಲ್ಪ, ಉದ್ದೇಶ, ಇಂಟೆನ್ಷನ್, ದೇವರ ಪ್ಲ್ಯಾನ್ ಆಗಿರುತ್ತದೆ. ದೇವರು ಹೇಳುತ್ತಾ ಇದ್ದಾರೆ, ಯಾವ ವೈರಿ ಬರಲಿ, ಯಾವ ಅಶೂರಿಯನು ಬರಲಿ, ಯಾವ ಅಸೀರಿಯನ್ಸ್ ಬರಲಿ, ಯಾರೇ ಬಂದರೂ ಕೂಡ ಹಲ್ಲೆಲೂಯಾ ಅವರನ್ನ ನಾನು ನೋಡಿಕೊಳ್ಳುತ್ತೇನೆ, ಅವರ ಜೊತೆ ನಾನು ಡೀಲ್ ಮಾಡುತ್ತೇನೆ, ಅವರನ್ನು ನಾನು ಹಲ್ಲೆಲೂಯಾ ನ್ಯಾಯ ತೀರಿಸುತ್ತೇನೆ. ಆದರೆ ನನ್ನ ಉದ್ದೇಶ ನಿನ್ನ ಜೀವನದಲ್ಲಿ ನೆರವೇರುವ ತನಕ ಯಾವ ಶತ್ರುಗಳಿಗೂ ನಾನು ನಿನ್ನ ಒಪ್ಪಿಸಿಕೊಡುವುದಿಲ್ಲ ಎಂಬುದಾಗಿ ಅದನ್ನು ತಡೆ ಮಾಡುವವರು ಕೂಡ ಯಾರು ಇರುವಲ್ಲಿ. ಆತನ ಕೈ ಚಾಚಿದೆ ಹಿಂದಕ್ಕೆ ತಳ್ಳುವವರು ಯಾರು? ದೇವರು ಒಂದೊಂದು ಇಂಟೆನ್ಷನ್ನಲ್ಲಿ, ಇಫ್ ಈ ಸ್ಟ್ರೆಚಸ್ ಔಟ್ ಇಸ್ ಹ್ಯಾಂಡ್, ಹಲ್ಲೆಲೂಯಾ, ಹೂ ಕ್ಯಾನ್ ಸ್ಟಾಪ್ ಇಟ್? ಯಾರದನ್ನು ತಡೆ ಮಾಡಲು ಸಾಧ್ಯ? ಈ ಹಲ್ಲೆಲೂಯಾ ಕೆಳಗಡೆ ವಾಕ್ಯವನ್ನು ಓದಿ ನೋಡುವಾಗ ದೇವರು ಸ್ಪಷ್ಟವಾಗಿ, he is very clear in his plan, he is very clear in his intention, he is very clear in his the word spoken by God. ದೇವರು ತಾನು ಹೇಳಿದ ನುಡಿದ ಮಾತುಗಳಲ್ಲಿ, ಆತನ ಉದ್ದೇಶದಲ್ಲಿ ಆತನು ತುಂಬ ಕ್ಲಿಯರ್ ಆಗಿ ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ಚಿತ್ತನೆ ನೆರವೇರುತ್ತದೆ, ನನ್ನ ಇಂಟೆನ್ಷನ್ ನೆರವೇರುತ್ತದೆ, ನೀನು ಭಯಪಡಬೇಡ. ಈಗ ಬರುವ ಗಲಿಬಿಲಿ, ಈಗ ಬರುವ ಟರ್ನಿಂಗ್ ಪಾಯಿಂಟ್, ಈಗ ಬರುವ ಎಲ್ಲ ಕ್ರಾಸ್ ರೋಡ್ಗಳು, ಹಲ್ಲೆಲೂಯಾ, ನೋಡಿ ನೀನು ಭಯಪಡಬೇಡ. ನಾನು ಕೈ ಚಾಚುವಾಗ ಅದನ್ನು ಯಾರು ನಿಲ್ಲಿಸಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ದೇವರೇ ನಿಮಗೆ ಸ್ತೋತ್ರ. ಈ ಮಾತುಗಳಿಗಾಗಿ ಸ್ತೋತ್ರ. ಯೇಸು ಸ್ವಾಮಿ, ನಿನ್ನ ಚಿತ್ತವು ನಮ್ಮ ಜೀವನದಲ್ಲಿ ಕಡೆ ತನಕ ನೆರವೇರುತ್ತದೆ. ಯಾರು ಅದನ್ನು ತಡೆ ಮಾಡಲು, ಅರ್ಧದಲ್ಲಿ ನಿಲ್ಲಿಸಲು ಸಾಧ್ಯವಿಲ್ಲ ಸ್ವಾಮಿ. ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಹಿಡಿದುಕೊಳ್ಳುತ್ತಾ ಇದ್ದೇವೆ, ನಂಬುತ್ತಾ ಇದ್ದೇವೆ, ಮುನ್ನುಗ್ಗುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಇಂಟೆನ್ಷನ್
ಪ್ರಕಾರ ದೇವರ ಆ ಸಂಕಲ್ಪ, ದೇವರ ಉದ್ದೇಶ ನೆರವೇರುತ್ತದೆ. ಅದನ್ನು ಯಾರು ತಡೆ ಮಾಡಲು ಸಾಧ್ಯವಿಲ್ಲ. ಶತ್ರುಗಳು ಬರುತ್ತಾರೆ, ಶತ್ರುಗಳನ್ನು ದೇವರು ಓಡಿಸುತ್ತಾರೆ. ಯುದ್ಧಗಳು ಬರುತ್ತದೆ, ದೇವರು ನಮಗಾಗಿ ಯುದ್ಧ ಮಾಡಿ ನಮಗೆ ಜಯ ಕೊಡುತ್ತಾರೆ. ಕಷ್ಟ ಕಾಲಗಳು ಬರುತ್ತದೆ, ಆ ಕಷ್ಟ ಕಾಲದಲ್ಲಿ ಕೂಡ ದಾಟುವುದಕ್ಕೆ ದೇವರು ನಮಗೆ ಬೇಕಾದ ಬಲವನ್ನು, ಸಮಾಧಾನವನ್ನು ಕೊಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.